ಬಾಗಲಕೋಟೆಯಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಗೆ ಮತ್ತು ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ 40 ಲಕ್ಷ, ಬಸವೇಶ್ವರ ಮೂರ್ತಿ ಸ್ಥಾಪನೆ 40 ಲಕ್ಷ, ಶಿವಾಜಿ ಮೂರ್ತಿ ಸ್ಥಾಪನೆ 40 ಲಕ್ಷ ರೂಪಾಯಿ ಕೊಡಬೇಕು ಅಂತ ಪತ್ರ ಕೊಟ್ಟಾಗ ಮುಖ್ಯ ಕಾರ್ಯದರ್ಶಿಗಳಿಗೆ ಆ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಬಾಗಲಕೋಟೆ ಇರ್ತಕ್ಕಂಥ ಸಮಸ್ಯೆ, ಇಲ್ಲಿ ದುಡ್ಡು ಬೇಕಾಗಿಲ್ಲ. ಬಸವೇಶ್ವರ ಮೂರ್ತಿ ಈಗಾಗಲೇ ಪ್ರತಿಮೆ ನಿರ್ಮಾಣಗೊಂಡಿದೆ, ಶಿವಾಜಿ ಮೂರ್ತಿ ಪ್ರತಿಮೆ ನಿರ್ಮಾಣಗೊಂಡಿದೆ. ಅದು ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಅದಕ್ಕೆ ಬೇಕಾಗಿರುವುದು ಸ್ಥಳದ ಅವಕಾಶ ಮಾಡಿಕೊಡ್ಬೇಕು. ಸ್ಥಳ ನಿಗದಿ ಯಾವುದಂತಕ್ಕಂಥದ್ದು ನಿಗದಿ ಆಗಿದೆ. ಆ ಸ್ಥಳದೊಳಗೆ ಪ್ರತಿಷ್ಠಾಪನೆ ಆಗೋ ಕಾರ್ಯಕ್ಕೆ ಮಾತ್ರ ಅನುಮತಿ ಬೇಕಾಗಿದೆ. ಅನುಮತಿ ಕೊಡೋದು ಬಿಟ್ಟು ಕೇವಲ ರಾಜಕಾರಣ ಮಾಡಬೇಕು. ಚುನಾವಣಾ ಸಂದರ್ಭಗಳಲ್ಲಿ ರಾಜಕಾರಣವನ್ನು ಬಿಡ್ರಿ. ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನು ಸ್ಥಳಕ್ಕೆ ಅನುಮತಿ ಬೇಕಾಗಿತ್ತು, ಅನುಮತಿಯನ್ನು ಕೊಡ್ರಿ. ಎಲ್ಲರೂ ಸೇರಿ ಬಸವೇಶ್ವರ ಮತ್ತು ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಣ. ಅದು ಬಿಟ್ಟು ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ನೀವು ದುಡ್ಡು ಯಾವ ಕಾರಣ ಕೊಡಬೇಕು? ಮೂರ್ತಿ ನಿರ್ಮಾಣ ಕಾರ್ಯ, ಮೂರ್ತಿಗಾಗಲೇ ನಿರ್ಮಾಣ ಆಗ್ಬಿಟ್ಟದವು. ಆದ್ರಿಂದ ಇಂಥ ಒಂದು ರಾಜಕಾರಣ ಮಾಡಿಬಿಟ್ಟು ಬಾಗಲಕೋಟೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಆ ಮೂರ್ತಿ ಪ್ರತಿಷ್ಠಾಪನೆಗೆ ಆ ಜಾಗದೊಳಗೆ ಅನುಮತಿ ಕೊಡುವಂತ ಕೆಲಸ